ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೈ ಬಿಸಿ ಕಮ್ಮಿ ಆಯ್ತಾ? ಮುಟ್ಬೇಡ ಅನ್ನ. ಆಯ್ತು ಬಿಡಿ ಮೇಡಮ್, ನಾನು ಜ್ವರ ಇದೆಯಾ ಇಲ್ವಾ ಅಂತ ಮುಟ್ಟಕ್ಕೆ ಬಂದೆ, ಬೇರೆ ರೀತಿ ಇಲ್ಲಲ್ಲ. ಸರಿ ಬಿಡಿ, ನೀವು ಹುಷಾರಾದ್ರಲ್ಲ ಅಷ್ಟೇ ಸಾಕು. ಟ್ಯಾಬ್ಲೆಟ್ ತೊಗೊಂಡ್ರೆ ಮೇಡಮ್? ತಗೊಂಡೆ. ಸರಿ ಮೇಡಮ್, ಪಾಪ ಮಲಗಿದ್ರಿ ಅನಿಸುತ್ತೆ, ನಾನು ಡಿಸ್ಟರ್ಬ್ ಮಾಡಿಬಿಟ್ಟೆ. ಮಲ್ಕೊಳ್ಳಿ ಮೇಡಮ್. ಆಯಿತು. ತುಂಬ ಕೋಪ ಮಾಡ್ಕೊಂಡ್ಬಿಟ್ನಾ ನಾನು? ಇನ್ನೇನು ಮತ್ತೆ ಕೋಪ ಬರ್ದೇ ಇರುತ್ತಾ? ಬೆಳಗ್ಗೆಯಿಂದ ನಾನು ಒಬ್ಳೇ ಇದ್ದೀನಿ, ಹುಷಾರಿಲ್ಲ ಬೇರೆ ನನಗೆ. ನನ್ನ ಜೊತೆನೇ ಇರ್ಬೇಕು ತಾನೆ? ಇಷ್ಟು ಚಿಕ್ಕ ವಿಷಯನೂ ಅರ್ಥ ಆಗಲ್ಲ ಇವನಿಗೆ. ಅದು ಅಲ್ಲದೆ ಸೊಳ್ಳೆ ಬಗ್ಗೆ ದೊಡ್ಡ ಲೆಕ್ಚರ್ ಕೊಡಕ್ ಬರ್ತಾನಿಲ್ಲ. ಇದ ವಿಷಯ. ಅವಳಿಗೆ ಅವನು ಬೇಕು, ಅವನಿಗೆ ಅವಳು ಬೇಕು. ಆದರೆ ಅವರಿಬ್ಬರು ಮಧ್ಯೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಸಮಯ ಬೇಕು. ಈ ಅರ್ಥ ಮಾಡ್ಕೊಳ್ಳಬೇಕಾದ್ರೆ ಅನರ್ಥಗಳನ್ನು ಸೃಷ್ಟಿ ಮಾಡೋಕ್ಕೆ ಅಂತಲೇ ಈ ಕಾಂತಮ್ಮ ಇರೋದು. ಅಂದರೆ ಇವರಿಬ್ಬರ ಮಧ್ಯೆ ಗ್ಯಾಪ್ ಇದೆ. ಆ ಗ್ಯಾಪ್ ಮಧ್ಯೆ ಒಂದೇ ಒಂದು ವಿಷ ಬೀಜವನ್ನು ಬಿತ್ತಿದರೆ ಫಲಸಾಗಿ ಬೆಳೆಯುತ್ತೆ. ಆ ಕೆಲಸನ ನಾನು ಮಾಡ್ತೇನೆ. ಟಡಂಟಣ. ಏನಾಯ್ತು ಮಾಡಿ? ಯಾಕೆ ಇಷ್ಟೊಂದು ಟೆನ್ಷನಲ್ಲಿದೆಯಾ? ಮಾಮ್, ಒಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ. ಆದರೆ ಅದು ಇನ್ನು ಮುಂದೆ ದೊಡ್ಡದಾಗ್ಬೋದು ಅಂತ ಟೆನ್ಷನ್ ಆಗ್ತಿದೆ ಮಾಮ್. ಯಾಕೆ ಮತ್ತೆ ಆ ಹುಡುಗಿ ಕಡೆಯಿಂದ ಏನಾದರೂ? ಮಾಮ್, ಗ್ರಾಚಾರ ಸರಿ ಇಲ್ಲ ಅಂದರೆ ಎಲ್ಲ ಕಡೆಯಿಂದ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಸುರೇಂದ್ರ ಮಾವ ಕಂಪ್ನಿ ಡೀಟೇಲ್ಸ್ ಎಲ್ಲ ಎತ್ಕೊಂಡೋದ್ರು, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ಮಾಮ್. ಅಲ್ಲ, ಅವ್ನ ಡೀಟೇಲ್ಸ್ ಎಲ್ಲ ತೊಗೊಂಡೋದ್ರೆ ನೀನು ಯಾಕೆ ಟೆನ್ಷನ್ ಆಗ್ತಿದ್ಯಾ? ಮಾಮ್, ಅದು ಟ್ಯಾಕ್ಸ್ ಫೈಲ್ ಮಾಡುವಾಗ ಸ್ವಲ್ಪ ಅಮೌಂಟ್ ಹೆಚ್ಚು ಕಮ್ಮಿ ಆಗಿದೆ. ಹಾಗೆಯೇ ಫೈಲ್ಸಲ್ಲಿ, ಅಕೌಂಟ್ಸಲ್ಲಿ 60 to 70 ಲಕ್ಷ ಟ್ಯಾಲಿ ಸಿಗ್ತಿಲ್ಲ ಮಾಮ್. 60 to 70 ಲಕ್ಷನಾ? ಅಷ್ಟು ಏನಾಯ್ತು ಮಾಡಿ? ಮಾಮ್, ಏನಾಯಿತು ಅಂದರೆ ಕಂಪ್ನಿಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಟ್ಟು ದುಡಿತಾ ಇದ್ದೀನಿ, ನನಗೆ ಅಂತ ಸ್ವಂತಕ್ಕೆ ಬಳಸ್ಕೊಂಡೆ ಮಾಮ್. ನೀನು ಪರ್ಸನಲ್ ಆಗಿ 60 to 70 ಲಕ್ಷ ರೂಪಾಯಿ? ನನಗೆ ಅರ್ಥ ಆಗ್ತಿಲ್ಲ. 2-3 ತಿಂಗಳಲ್ಲ ಅಷ್ಟು ದುಡ್ಡನ್ನು ಏನು ಮಾಡಿದೆ ಮಾಡಿ ನೀನು? ಮಾಮ್, ಇರುತ್ತಲ್ಲ ಮಾಮ್, ರೇಸು ಮ್ಯಾಚು ಅಂತೆಲ್ಲ ಖರ್ಚಾಗೋಯ್ತು. ಅಂದರೆ ಜೂಜ್ ಆಡ್ತೀಯಾ? ಮಾಮ್, ಚೀಪಾಗಿ ಅದನ್ನೆಲ್ಲ ಜೂಜ್ ಅಂತ ಹೇಳ್ಬೇಡ. ಪೂರ್ತಿ ದುಡ್ಡು ರೇಸಲ್ಲಿ ಹೊರಟೋಯ್ತು. ಆದರೆ ನಂಗೆ ಇವಾಗ ಟೆನ್ಷನ್ ಆಗ್ತಿರೋದು ಈ ವಿಚಾರ ಏನಾದರೂ ಮಾವಂಗೆ ಗೊತ್ತಾದ್ರೆ ಅಂತ. ಮಾಡಿ ಸೋ ಸ್ಟುಪಿಡ್ ಮಾಡಿ. ಅಲ್ಲ, 60 to 70 ಲಕ್ಷ ರೂಪಾಯಿ ಕಳೆದಿದ್ಯಲ್ಲ, ಬುದ್ಧಿ ಇದೆಯಾ ನಿನಗೆ? ಚಿಲ್ಲರೆ ಕಾಸಿಗೋಸ್ಕರ ಆಸೆ ಪಟ್ಟು ಕೋಟಿ ದುಡ್ಡು ಕಳೆದಿದೆಯಲ್ಲ ನೀನು. ಓಡಿದ್ರೆ ಆನೆ ಹೊಡಿಬೇಕು. ಇತರ ಅಡಿಕೆ ಕದ್ದು ಅಡಿಕೆ ಕಳ್ಳ ಅಂತ ಅನ್ನಿಸ್ಕೋಬಾರ್ದು ಮಾಡಿ. ಮಾಮ್, ಸರಿ ಆಯ್ತು, ಇವಾಗ ತಪ್ಪಾಗೋಗಿದೆ, ಏನು ಮಾಡೋಕ್ಕಾಗುತ್ತೆ? ನನಗೆ ಟೆನ್ಷನ್ ಆಗ್ತಿರೋದು ಈ ವಿಚಾರ ಮಾವಂಗೆ ಏನಾದರೂ ಗೊತ್ತಾದ್ರೆ ಅಂತ. ಏನು ಮಾಡೋದು? ದುಡು, ವೀರುಗೆ ಈ ವಿಷಯ ಗೊತ್ತಾದ್ರೆ ಅವನಿಗೆ ನಿನ್ನ ಬಗ್ಗೆ ಇರೋ ಇಂಪ್ರೆಷನ್ನೇ ಹಾಳಾಗೋಗುತ್ತೆ. ಇಷ್ಟು ದಿನ ನೀನು ಒಳ್ಳೆಯವನು ಅಂತ ಅವ್ನು ನಂಬಿಸಿದ್ದೀನಿ. ಮಾಮ್, ನಾನು ಅದೇ ಥರ ನಾಟಕ ಮಾಡ್ಕೊಂಡು ಬಂದಿದ್ದೀನಲ್ಲ. ಈಗ ಅದನ್ನೆಲ್ಲ ನೀನೇ ನಿನ್ನ ಕೈಯ ಹಾಳು ಮಾಡ್ಕೊಂಡಿದ್ಯಲ್ಲ. ಎಂತ ಇಡಿಯೇಟ್ ಮಾಡಿ ನೀನು. ಮಾಮ್, ಈಗ ನನಗೆ ಬೈಯದ್ ಬಿಟ್ಟು ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡು. ಏನು ಮಾಡ್ಬೋದು?